ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರೋಂಥ ಡಿಸೈನ್ ಅಂತೆಲ್ಲ ಹೇಳ್ಬೋದು. ಆದರೆ ಇದು 2-3 ಸಲ ಡಿಸೈನ್ ಮಾಡಿದ್ದೀನಿ, ಆದರೆ ಸ್ವಲ್ಪ ಇದು ಚೇಂಜಸ್ ಮಾಡಿದ್ದೀನಿ. ಸ್ಯಾರಿಗೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೆ ಹರಳೆ ದಾರ, ರೌಂಡ್ ಸ್ಮಾಲ್ ಬೀಡ್, ಮೀಡಿಯಮಲ್ಲಿ ಇದೆ, ಅದು ತುಂಬ ಸ್ಮಾಲು ಅಲ್ಲ. ಅಲ್ಲಿಂದ ರಿಂಗ್ ಬೀಡ್. ನನಗೆ ಇದರಲ್ಲಿ ಸಿಲ್ವರ್ ರಿಂಗ್ ಬೀಡ್ ಸಿಗಲಿಲ್ಲ, ಹಾಗಾಗಿ ನಾನು ಗೋಲ್ಡ್ ರಿಂಗ್ ಬೀಡ್ ತಗೊಂಡಿದ್ದೀನಿ. ಇದು ಡಿಸೈನ್ ಮಾಡಿದಾಗ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ಈ ಬೀಡ್ ತಗೊಂಡಿದ್ದೀನಿ, ರಿಂಗ್ ಬೀಡು. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ಸಪೋರ್ಟ್ ಕೂಡ ಮಾಡಿ. ಡಿಸೈನ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೇಗನ್ನಿಸ್ತು ನಿಮಗೆ ಡಿಸೈನ್ಸ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕೆ ಇದಕ್ಕೆ 10 ಅಥವಾ 11 ನಂಬರ್ ನೀಡಲ್ ತಗೋಬೇಕು. ಮೊದಲಿಗೆ ಈ ಥರ ಗಂಟು ಹಾಕೋಬೇಕು. ತುಂಬ ಟೈಟ್ ಮಾಡ್ಕೊಳ್ಳೋದು ಬೇಡ, ಅದ್ರ ಒಳಗಡೆಯಿಂದ ನೀಡ್ಲ್ ಹಾಕ್ಬೇಕಲ್ವಾ, ಹಾಗಾಗಿ ಹರಳೆ ದಾರನ ಈ ಥರ ಮಾಡ್ಕೊಳ್ತೀನಿ. 2 ಟೈಮ್ಸ್ ಮಾಡ್ಕೊಂಡೆ. ಅಲ್ಲಿಂದ 2 ಈ ಥರ ಹಿಡ್ಕೊಳ್ತೀನಿ. ಅಲ್ಲಿಂದ ಈ ಥರ ನೀಡಲ್ನ ಮೇಲೆ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಹಾಕ್ತೆ, ಇನ್ನೊಂದು ಚೈನ್ ಹಾಕೊಳ್ತೀನಿ ನೋಡಿ ಈ ತರ. ಅಲ್ಲಿಂದ ಗಂಟಾಕಿದ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ವಾ, ಅದನ್ನ ಇಲ್ಲಿಗೆ ಸೇರಿಸ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ ಈ ತರ. ಡಬಲ್ ಕ್ರೋಶೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು, ಡಬಲ್ ಕ್ರೋಶೆ. ನೀಡಲ್ ಮೇಲೆ 3 ದಾರ ಇದೆ ಅಲ್ವಾ, 2ರಲ್ಲಿ 1, 2ರಲ್ಲಿ 1, ಈ ತರನೇ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ನಾನಿಲ್ಲಿ 26 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಆ ದಾರನು ಸೇರಿಸ್ಕೊಂಡೆ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2, 3, 4, 5, 6 ಈ ತರ ನೋಡಿ. ದಾರಾನ ನಾನು ಸೇರಿಸ್ಕೊಂಡೆ ಡಬಲ್ ಕ್ರೋಶೆ ಹಾಕೊಂಡೇ ಬರ್ತಾ ಇದ್ದೀನಿ. ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. 26 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ನಾನು 26 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಒಂದು ಚೈನ್ ಹಾಕಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ಬೇಕು, ಯಾಕಂದ್ರೆ ಇದು ಕುಚ್ಚು ಹಾಕ್ಲಿಕ್ಕಿರುವಂಥದ್ದು. ಇದು ಒಂದು ಚೈನ್ ಹಾಕಿ ನೋಡಿ ತೋರಿಸ್ತೀನಿ. ಒಂದು ಚೈನ್ ಹಾಕೊಳ್ತೀನಿ, ಅಲ್ಲಿಂದ ಕಟ್ ಮಾಡ್ತೀನಿ. ದಾರಾನ ಕಟ್ ಮಾಡಿ ದಾರಾನ ಮೇಲೆ ಎಳಿತೀನಿ. ಈ ತರ ಕಾಣಿಸುತ್ತೆ ನೋಡಿ, ಈ ತರ. ಎಕ್ಸ್ಟ್ರಾ ಆಮೇಲೆ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು, ಈ ತರ ಬರುತ್ತೆ. ಈಗ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಈ ದಾರಾನ ಇದಕ್ಕೆ ಗಂಟು ಹಾಕೋಬೇಕು. ಈ ತರ ಗಂಟು ಹಾಕೊಂಡಿದೀನಿ. ಅಲ್ಲಿಂದ ಇದನ್ನ ಆಮೇಲೆ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಎಕ್ಸ್ಟ್ರಾ ದಾರ ಇರೋದನ್ನ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಇದೆ ಅಲ್ವಾ, ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನೋಡಿ. ಇಲ್ಲಿ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದ್ ಬೀಡ್ ಇಲ್ಲಿ ನೋಡಿ, ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ಇದನ್ನ ಬೀಡು ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ಗೆ ನೀಡಲ್ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಅದ್ರ ಪಕ್ಕದಲ್ಲೇ ನೋಡಿ, ಇಲ್ಲಿ ಈ ಪ್ಲೇಸ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ, ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಈಸಿ ಇದೆ ಇದು. ಈ ಹೋಲ್ಗೆ ನೀಡಲ್ಲ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ ನೋಡಿ ಈ ಪ್ಲೇಸ್ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಹೋಲ್ ಕಾಣಿಸುತ್ತೆ ಅಲ್ಲ, ಅಲ್ಲಿಗೆ ಲಾಕ್. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹೋಲ್ ಕಾಣಿಸ್ತಾ ಇದೆ, ಅಲ್ಲಿಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ ಬರುತ್ತೆ. ಒಂದು ಬೀಡ್ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ, ಅಲ್ಲಿಗೆ ಬೀಡ್ ಹಾಕೊಳ್ಳೋದೇನೆ, ಹಾಗೇನೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು ನೋಡಿ. ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ, ಅಲ್ಲಿಗೆ ನೀಡಲ್ ಹಾಕಿ ಬೀಡ್ ಲಾಕ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಒಂದು ಹೋಲ್ ಕಾಣಿಸ್ತಾ ಇದೆ, ಹಾಗೇನೆ ಸಿಂಗಲ್ ಕ್ರೋಶೆ. ಹೀಗೇನೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಂಗಲ್ ಕ್ರೋಶೆ ಆಯ್ತಲ್ವಾ, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದ್ ಬೀಡ್ ಹಾಕೊಂಡು ಇಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಡಬಲ್ ಕ್ರೋಶೆದು, ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್ ನೋಡಿ ಈ ತರ ಬರುತ್ತೆ. 13 ಬೀಡ್ ಬರ್ಬೇಕು. ಇಲ್ಲಿ ಈ ಪ್ಲೇಸ್ ಅಲ್ಲಿ ಕುಚ್ಚು ಬರುತ್ತೆ. ಅಲ್ಲಿಂದ 3 ಚೈನ್, 1, 2, 3 ಚೈನ್ ಹಾಕಿ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ ನೋಡಿ. ಇದು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ ಮಧ್ಯ ಒಂದು ಬೀಡ್ ಆಗಿ ಒಂದು ಬೀಡ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿ ಹೋಲ್ ಕಾಣಿಸುತ್ತೆ, ಅದ್ರ ಒಳಗಡೆ ಸಿಂಗಲ್ ಕ್ರೋಶೆ ಹಾಗೇನೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಒಂದು 3 ಚೈನ್, ಅಲ್ಲಿಂದ ಮತ್ತೆ ನೋಡಿ ಇಲ್ಲಿ ಈ 2 ಬೀಡ್ಗಳ
ಮಧ್ಯ ಹೋಲ್ ಕಾಣಿಸುತ್ತೆ, ಅಲ್ಲಿ ಲಾಕ್. 1 2 3 ನೋಡಿ, 2 ಬೀಡ್ಗಳ ಮಧ್ಯೆ ಒಂದು ಹೋಲ್ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಮಾಡಿದ್ದು, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕೋಬೇಕು. 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಕಾಣಿಸುತ್ತೆ ಹೋಲ್, ಅಲ್ಲಿಗೆ ಸಿಂಗಲ್ ಕ್ರೋಶೆ. ನೋಡಿ ಈ ತರ ಬರುತ್ತೆ ಡಿಸೈನ್. ನೋಡಿ ಮತ್ತೆ 3 ಚೈನ್ 2 3 ಈ 2 ಬೀಡ್ಗಳ ಮಧ್ಯೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಈ ಹೋಲ್ಗೆ ಸಿಂಗಲ್ ಕ್ರೋಶೆ. ಈ ತರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಕೊನೆಗೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ ಈ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಆಯ್ತಲ್ವಾ, 2 ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ, ದಾರ ಕಟ್ ಮಾಡ್ತೀನಿ, ನೀಡಲಿಂದ ದಾರನ ಮೇಲೆ ಹೇಳ್ಕೊಳ್ತೀನಿ. ಇದನ್ನ ಬ್ಯಾಕ್ ಸೈಡ್ಗೆ ತರ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಇಲ್ಲಿ ಬರುತ್ತೆ, ಕಟ್ ಮಾಡ್ಕೊಂಡಿದೀನಿ. ನೋಡಿ ಈ ತರ ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ನೋಡಿ ಈ ತರ ಬರುತ್ತೆ. ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ವಾ, ಅಲ್ಲಿ ಇದನ್ನ ನಾನು ಬ್ಯಾಕ್ ಸೈಡ್ಗೆ ಗಮ್ ಪೇಸ್ಟ್ ಮಾಡ್ಕೊಂಡಿದೀನಿ. ಈ ತರದ್ದು ಒಂದು 18 ನಿಮ್ ಸ್ಯಾರಿಗೆ ಎಷ್ಟೆಷ್ಟು ಇದ್ರಲ್ಲಿ ನೀವು ಮಾಡ್ಕೊಳ್ತೀರಾ ಆ ತರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಮಾಡ್ಕೋಬೇಕು. ಮಾಡ್ಕೊಂಡು ನೀವು ಈಗ ಈ ತರನು ಬೇಕಾದ್ರೆ ಸ್ಟಿಕ್ ಮಾಡ್ಬೋದು. ಸೆರ್ಗಿಯದು ಮೇಲ್ಗಡೆ ಈ ತರ ಗಮ್ ಪೇಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಗಮ್ ಪೇಸ್ಟ್ ಬೇಡ, ನಾನು ಹಾಗೇನೆ ಸ್ಟಿಚ್ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೋಬಹುದು. ಇನ್ನೊಂದು ನಾನು ಈ ತರ ಡಿಸೈನ್ ತೋರಿಸಿದೀನಿ, ಒಂದು ಬೀಡ್ ಹಾಕ್ಬಿಟ್ಟು ಈ ತರ ಹ್ಯಾಂಗಿಂಗ್ ತರ ಮಾಡ್ಕೋಬಹುದು. ಈ ತರನು ನಾನು ತೋರಿಸಿದೀನಿ ನಿಮ್ಗೆ. ನೋಡಿ ಈ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಟಿಚ್ ಮಾಡೋಣ. ಇದನ್ನ ನಾನು ಕಾಟನ್ ಥ್ರೆಡ್ ಮತ್ತೆ ನೀಡಲ್ ತಗೊಂಡಿದ್ದೀನಿ. ನೋಡಿ ಕಾಟನ್ ಥ್ರೆಡ್ ಅದಕ್ಕೆ ಸ್ಟಿಚ್ ಮಾಡ್ಲಿಕ್ಕೆ ಮೊದಲಿಗೆ ಈ ತರ ಹಾಕೋಬೇಕು. ನೋಡಿ ಈ ತರ ಇಟ್ಕೊಂಡು ಸುಕ್ ಬರ್ದಾಗೆ ನೋಡ್ಕೊಂಡು ಮಾಡ್ಕೋಬೇಕು. ಕೆಳಗಿನಿಂದ ದಾರ ಹಾಕಿ ನೀಡಲ್ನ ಈ ತರ ಮೇಲೆ ತಗೊಳ್ತೀನಿ. ಅಲ್ಲಿಂದ ಇದಕ್ಕೆ ಸಿಲ್ಕ್ ಥ್ರೆಡ್ ತಗೋಬೇಡಿ, ಕಾಟನ್ ಥ್ರೆಡ್ ತಗೋಬೇಕು. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ಕೆಳಗೆ ನೀಡಕ್ಕೆ ದಾರನ ಕೆಳಗೆ ಎಳ್ಕೊಳ್ತೀನಿ. ಮತ್ತೆ ದಾರನ ಇಲ್ಲಿ ಬೀಡ್ ಇದೆ ನೋಡಿ, ಬೀಡಿಂದ ಈ ತರ ದಾರನ ಮೇಲೆ ಕೆಳ್ಕೊಂಡು ಇಲ್ಲಿ ಬೀಡ್ ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. ಅಲ್ಲಿಂದ ಇಲ್ಲಿ ದಾರನ ಕೆಳಗೆ ತಗೊಳ್ತೀನಿ. ಹೀಗೇನೆ ಮಾಡ್ತಾ ಹೋಗ್ಬೇಕು. ಮತ್ತೆ ಬೀಡ್ ಪಕ್ಕ ನೋಡಿ, ಈ ಬೀಡ್ ಪಕ್ಕ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಬೀಡ್ ಪಕ್ಕ ನೀಡಲ್ನ ಕೆಳಗಿಂದ ತಗೊಂಡು ಮತ್ತೆ ಅದೇ ಬೀಡ್ನ ಒಳಗಡೆಯಿಂದ ನೀಡಲ್ನ ಹಾಕ್ತೀನಿ. ನೋಡಿ ಇಲ್ಲಿ ಹೀಗೇನೆ ಮಾಡ್ತಾ ಹೋಗ್ಬೇಕು. ನಾನು ಹೀಗೇನೆ ಕಂಪ್ಲೀಟ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಈ ಬೀಡ್ನ ಪಕ್ಕದಲ್ಲಿ ತಗೋಬೇಕು. ತುಂಬಾ ತೆಳ್ಳಗೆ ಇದೆ ಸ್ಯಾರಿ, ಅದಕ್ಕೋಸ್ಕರ ನಾನು ಈ ತರ ಇಟ್ಕೊಳ್ತಾ ಇದ್ದೀನಿ, ಇಲ್ಲಾಂದ್ರೆ ಸುಕ್ ಬಂದ್ಬಿಡುತ್ತೆ. ಎಲ್ಲಾ ಬೀಡಿನ ಒಳಗಡೆನು ದಾರ ಇನ್ಸರ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಮಾಡಿದೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು 157 ದಾರದಿಂದ ಹುಚ್ಚ ಹಾಕಿದೀನಿ. ಸೆಂಟ್ರಲ್ಲಿ ಪ್ಲೈನ್ ಆಗಿದೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಫ್ಲವರ್ ಬೀಡ್ ನ ಸ್ಟಿಚ್ ಮಾಡಿದೀನಿ. ನೋಡಿ ಪಕ್ಕದಿಂದ ತೋರಿಸ್ತೀನಿ. ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್, ತುಂಬಾನೇ ಚೆನ್ನಾಗಿದೆ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಕುಚ್ಚು ಇಷ್ಟುದ್ದ ಬೇಡ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟದಾಗಿ ಕುಚ್ಚು ಮಾಡ್ಕೋಬಹುದು. ಈ ತರ ಕಾಣಿಸುತ್ತೆ ಡಿಸೈನ್. ಇನ್ನು ಸ್ವಲ್ಪ ದೊಡ್ಡ ಫ್ಲವರ್ ಬೀಡ್ ಬೇಕಾದ್ರೆ ಹಾಕೋಬಹುದು. ನಾನು ಇದಕ್ಕೆ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಬೀಡ ಹಾಕೊಂಡಿದೀನಿ. ಡೈರೆಕ್ಟ್ ಆಗಿ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದ್ರೆ 1500 ಇಂದ 1600 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೀಸ್ ಡಿಪೆಂಡ್ ಆಗುತ್ತೆ. ಮತ್ತೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.